ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. 8 ಸಾರಿ ಸತತವಾಗಿ ನೀವು ಗೆಲ್ಸ್ಕೊಂಡ್ಬಂದಿದ್ದೀರಿ. ಇವತ್ತರೆಗೂ ಎಲ್ಲರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಈ ಕಾಲದಲ್ಲೂ ಇಂಥ ಜನ ಅವರ ಅಂತ ಅದು ಅರ್ಥನೇ ಆಗೋಲ್ಲ. ಇದರ ಇಂಥ ಜನ ಅಂತ ತಿಳ್ಕೊಂಡು ನೋವಲ್ಲ, ಇದು ಸಂತೋಷ. ಇಷ್ಟು ಜನ ಅವ್ರು ಎಷ್ಟು ತೊಂದರೆಗಳು ಕೊಟ್ರು ನಮ್ಮ ಹಿಂದೆನೇ ಇದಾರಲ್ಲ. ಇವತ್ತು ಫಂಕ್ಷನ್ ಅರೇಂಜ್ ಮಾಡೋದಕ್ಕೂ ಏನಯ್ಯ, ದುಡ್ಡುಗಳು ಏನಯ್ಯ, ಎಷ್ಟಯ್ಯ, ಊಟದ್ದು ಏನಯ್ಯ, ಎಷ್ಟಪ್ಪ ಬೇಕಾ, ನಾನು ದುಡ್ಡು ಕೊಡ್ತೀನಿ ಅಂದ್ರೆ ನಾಳೆ ಹೇಳ್ತೀವಿ ಅಂದ್ಕೊಂಡೆ ಅವ್ರು ಇವಾಗವರೆಗೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿ ಕರ್ಕೊಂಡು ಬಂದು ನಮ್ಮ ತೋಟದಲ್ಲಿ ನಮ್ಗೆ ಊಟನೂ ಅವರೇ ಆಗ್ತಾ ಇದ್ದಾರೆ. ಅಂದ್ರೆ ನಮ್ಮ ಅಧ್ಯಕ್ಷರುಗಳು, ಸೆಕ್ರೆಟರೀಸ್ ಅಂದ್ರೆ ನಮ್ಗೆ ಸಂತೋಷ ಆಗ್ತಾ ಇದೆ ಅಂತ ಆನಂದ ಕಣ್ಣಲ್ಲಿ ನೀರು ಬಂತು. ಅಂದ್ರೆ ಅದು ಕಷ್ಟಕ್ಕೆ ಹತ್ತಿರೋದಲ್ಲ, ಸಂತೋಷ. ನಿಮ್ಮನ್ನು ನೋಡಿ ಖುಷಿಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ಬಂತು. ಖುಷಿ ಒಂದೊಂದು ಡ್ರಾಪ್ ಅಲ್ಲೂ ನೀವು ಒಬ್ಬೊಬ್ಬರು ಕಾಣಿಸ್ತೀರಾ ಇರುವಂತ ಅಧ್ಯಕ್ಷ. ಯಾಕಂದ್ರೆ ಅವ್ರು ಓಟ್ ಹಾಕಿದಿರಲ್ಲ, ನೀವು ಓಟ್ ಹಾಕಿ ಗೆಲ್ಸಿದಿರಲ್ಲ, ಒಬ್ಬೊಬ್ಬರು ಕಾಣಿಸ್ತೀರಾ. ಯಾರು ಅಷ್ಟು ಈಸಿಯಾಗಿ 8ನೇ ಸತಿ ಡೈರೆಕ್ಟರ್ ಆಗ್ಬೇಕಂದ್ರೆ ಈಸಿಯಾಗಿ ಆಗೋದಕ್ಕೆ ಚಾನ್ಸಸ್ ಇಲ್ಲ ಯಾರು. KGF ಕ್ಷೇತ್ರ ಅಂದ್ರೆ ಇದು ಕರ್ನಾಟಕದಲ್ಲೇ ಇದೆ, ಕೋಲಾರ ಜಿಲ್ಲೆಯಲ್ಲೇ ಇದೆ. ಆದ್ರೆ ನಾವ್ಯಾರು ಕೂಡ ಇಲ್ಲಿ ಹೆಚ್ಚು ಪ್ರವೇಶ ಮಾಡ್ತಿರ್ಲಿಲ್ಲ. ಆದ್ರೂ ಕೂಡ ಇವತ್ತು ಸಿಕ್ತು ಪೂರ್ತಿ. KGF ಕ್ಷೇತ್ರ ಕರ್ನಾಟಕದಲ್ಲಿದೆ, ಕೋಲಾರ ಜಿಲ್ಲೆ. ಇವತ್ತು ಜಯಸಿಂಹಣ್ಣ ಅವರ ಆಹ್ವಾನದ ಮೇರೆಗೆ ಇವತ್ತು ಏನು KGF ಹಾಲು ಒಕ್ಕೂಟದ ಕ್ಷೇತ್ರದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಹಾಲು ಒಕ್ಕೂಟದ ಅಧ್ಯಕ್ಷರಿಗೆ ಮತ್ತು ಎಲ್ಲ ನಿರ್ದೇಶಕರುಗಳಿಗೆ ಏನು ಸನ್ಮಾನ ಕಾರ್ಯಕ್ರಮ ಮಾಡ್ತಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಹೃದಯಪೂರ್ವಕವಾಗಿ ನನ್ನ ಕೃತಜ್ಞತೆಗಳನ್ನ ಮತ್ತು ಅಭಿನಂದನೆಗಳನ್ನ ತಿಳಿಸ್ತೇನೆ. ನೀವು ತಗೊಂಡಂತ ತೀರ್ಮಾನ ನಮ್ಮ ರಾಜ್ಯದಲ್ಲಿ ರೆಕಾರ್ಡ್ ಇದೆ. ನನ್ನ ಪ್ರಕಾರ ಎರಡು ಟ್ಯಾಕ್ಸ್ ಕೊಡೋರು ಯಾರು ಅಂದ್ರೆ ನಮ್ಮ ರಾಜ್ಯನೇ ಇರೋದ, ನಮ್ಮ ಜಯಸಿಂಹಣ್ಣ ಇರೋದ ಅಭ್ಯರ್ಥಿ. 2 ಓಟ್, ಸಿಂಪಲ್ 2 ಓಟ್. ನಾನು ಒಂದು ನೆನಪು ಮಾಡೋದು ನನಗೇನಂದ್ರೆ, ಅವ್ರ ಮೇಲೆ ಅರ್ಜಿ ಹಾಕ್ಸ್ಬಿಟ್ರು. ನನ್ಗೆ ಬೇಜಾರಾಯ್ತು. ಯಾಕೆ ನನ್ನ ಇನಾಮಿನೇಷನ್ ಆಗ್ತಾ ಇದೆ, ಜಯಸಿಂಹಣ್ಣದ ಆಗ್ತದೆ, ಮಹಿಳಾ ನಿರ್ದೇಶಕರು ಆಗ್ತದೆ, 3 ನಿರ್ದೇಶಕರು ಇನಾಮಿನೇಷನ್ ಆಗ್ತಾ ಇತ್ತು. ನಮ್ಗೆ ಪಾಪ ಅಪೋಸಿಟ್ ಅವ್ರು ಯಾರು ನಮ್ಮ ಕಾಂತಕ್ಕನವ್ರ ಮೇಲೆ, ನಮ್ಮ ಕಾಂತಕ್ಕನವ್ರ ಮೇಲೆ ಯಾರೋ ಅರ್ಜಿ ಹಾಕ್ಲಿಲ್ಲ. ಆಮೇಲೆ ಬರುತ್ತೆ ಸ್ವಲ್ಪ ಆ ಹೆಣ್ಮಕ್ಳು ನಮ್ಗೆ ಕೊಟ್ಟಂತ ಗೌರವ ಮತ್ತೆ ನಮ್ಗೆ ಕೊಟ್ಟಂತ ಗೌರವ ಜೊತೆಗೆ ವೈಯಕ್ತಿಕವಾಗಿ ತಗೊಂಡಂತ ತೀರ್ಮಾನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಮತ್ತೆ ಪೊಲೀಸ್ ಬರೋದು, ಆ ಜೊತೆಗೆ ಧೈರ್ಯವಾಗಿ ಸ್ಟೇಷನ್ ಹೋಗಿ ನೀವು ಹೇಳಿಕೆ ಕೊಡೋದು, ಇವೆಲ್ಲ ನೆನಪು ಮಾಡ್ಕೊಂಡಾಗ ಯಾವತ್ತೂ ಅಷ್ಟೇ. ನಾನು ಕೂಡ 2 ಸಾರಿ MLA ಆಗಿದ್ದೀನಿ, ಮತ್ತೆ ಒಕ್ಕೂಟದ ನಿರ್ದೇಶನಾಗಿ 3 ಸಾರಿ ಆಗಿದ್ದೀನಿ, ಮತ್ತೆ ಅಧ್ಯಕ್ಷ ಆಗುವಂಥ ಅವಕಾಶ ಕೂಡ ನಮ್ಮ ನಾಯಕರುಗಳು, ನಿರ್ದೇಶಕರು 3 ಸಾರಿ ಕೂಡ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾನು ಕೆಳಹಂತದಿಂದ ರಾಜಕೀಯ ಬಂದಿದ್ದೀನಿ. ಆದರೆ ವೈಯಕ್ತಿಕವಾಗಿ ನಾನು ನೋಡಿಲ್ಲ. ನಾನು ಇಲ್ಲಿವರೆಗೂ ಕೂಡ ಯಾರ ಮೇಲೂ ವೈಯಕ್ತಿಕವಾಗಿ ಹೋಗಿಲ್ಲ. ಇಂಥವು ನೆನಪು ಕೂಡ ಬರಲ್ಲ. ಆದರೆ ನನಗೆ ಇದು ಸರಿ ಇಲ್ಲ ಅಂತ ನಾನು ವಿರೋಧ ಮಾಡ್ತೀನಿ. ಯಾಕಂದರೆ ಹೆಣ್ಣುಮಕ್ಕಳು ಹೊತ್ತು ಅವ್ರು ಕೊಟ್ಟಂಥ ಕಷ್ಟ ಅದು ಆಗಬಾರ್ದು. ಆದರೂ ಸಹಿತ ನಮ್ಮ ಕಾಂತಕ್ಕನವರು ಗೆಲ್ಲೋದಕ್ಕೆ ನಿಮ್ಮ ಸಹಕಾರ, ಅದಕ್ಕೆ ನಾನು ನೆನಪು ಮಾಡ್ಕೊಂಡೆ. ಆಮೇಲೆ ಜಯಸಿಂಹಣ್ಣವ್ರ ವಿಷಯಕ್ಕೆ ಬರಕ್ಕೆ ಹೋದಾಗ ನಾನು ಜಯಸಿಂಹಣ್ಣವ್ರ ಮೇಲೆ ನಾನು ಮೊದಲಿನ ನಿರ್ದೇಶನಾಗಿ ಹೋಗಿ ದಿನದಿಂದ ಹಿಡಿದು ನಂಗೆ ತುಂಬ ಗೌರವ.
ಯಾಕಂದ್ರೆ ಎಂ.ಇ. ಕೃಷ್ಣಪ್ಪನವ್ರ ಮಗ ಅನ್ನೋದ್ ಜೊತೆಗೆ ಆ ಸಂಸ್ಥೆ ಬೆಂಗಳೂರಿಂದ ವಿಭಜನೆ ಆಗಿ ಸಪರೇಟ್ ಆದ ಮೇಲೆ ಕೋಲಾರಿಗೆ ಅವತ್ತಿಂದ ಇವತ್ತುವರೆಗೂ ಕೂಡ ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಜೊತೆಗೆ ಎಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ. ಅವರ ಅಧ್ಯಕ್ಷರಾಗಿದ್ದಾಗಿರ್ಬೋದು, ಇಲ್ಲ 8 ಅವಧಿಯಲ್ಲೂ ಕೂಡ ಇವರು ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ಒಳ್ಳೆ ಒಳ್ಳೆ ತೀರ್ಮಾನಗಳಿವೆ. ಆಡಳಿತ ಮಂಡಳಿಯಲ್ಲಿ ತಗೊಂಡಂತ ತೀರ್ಮಾನಗಳು ಏನಾದರೂ ಇದ್ರೆ ಆ ತೀರ್ಮಾನ ಒಳ್ಳೆಯದಾಗಿದ್ರೆ ಸಹಕಾರ ಕೊಡ್ತಾ ಇದ್ದಿತ್ತು. ಹಾಲು ಉತ್ಪಾದಕರಿಗೆ ಮತ್ತೆ ಆ ಸಂಸ್ಥೆಗೆ ಏನಾದರೂ ಕೆಟ್ಟದಾಗೋಂಗಿದ್ರೆ ವಿರೋಧ ಮಾಡ್ತಾ ಇದ್ದಿದ್ದು ನಾನು ನೋಡ್ತಾ ಇದ್ದೇನೆ. ಅವ್ರು ಯಾವಾಗಲೂ ಕೂಡ ಆ ಒಕ್ಕೂಟ ಮತ್ತೆ ಹಾಲು ಉತ್ಪಾದಕರ ಪರವಾಗಿ ಯೋಚನೆ ಮಾಡ್ತಾ ಇದ್ದಂತೂ ಕೂಡ ನಾನು ನೋಡ್ತಾ ಇದ್ದೇನೆ. ಅಂತವರು 8 ಸಾರಿ ಆಗಿದ್ದಾರೆ. ಒಂದ್ಸಾರಿ ಓದು ಅವಧಿಯಲ್ಲಿ ನಾಮಿನೇಷನ್ ಆಗಿತ್ತು ಅಲ್ವಾ, ಮೊನ್ನೆ ಕೂಡ ಆಗ್ಬೇಕಿತ್ತು. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ನಾವು ಯಾರು ಅರ್ಜಿ ಹಾಕಲ್ಲ. 2 ಸಾರಿ ನಾಮಿನೇಷನ್ ಆಗಿತ್ತು. ಮೊನ್ನೆ 3ನೇ ಸಾರಿ ಕೂಡ ಆಗ್ತಾ ಇತ್ತು. ಅಲ್ಲಿ ಯಾರು ಕೂಡ ಮುಂದೆ ಬರಲಿಲ್ಲ. ಪಾಪ ಅಧ್ಯಕ್ಷಗಳು ತುಂಬಾ ಗೌರವಯುತವಾದ ಅಧ್ಯಕ್ಷಗಳು. ಅವ್ರ ಮೇಲೆ ಅರ್ಜಿ ಹಾಕಿದ್ದವ್ರನ್ನು ನಾವು ಟೀಕೆ ಮಾಡೋದು ಬೇಡ, ಸೂಚಕರಾಗಿ ಹಾಕಿದ್ದವ್ರನ್ನು ನಾವು ಟೀಕೆ ಮಾಡೋದು ಬೇಡ. ಆದ್ರೆ ಅವ್ರಿಗೆ ಇಷ್ಟ ಇಲ್ಲದಿದ್ರು ಕೂಡ ಅರ್ಜಿ ಹಾಕ್ಬೇಕಾಯ್ತು. ಅರ್ಜಿ ಹಾಕ್ಸಿದ್ರು. ಅದು ತುಂಬಾ ಬೇಜಾರೇನಂದ್ರೆ ಅವ್ರ ಮೇಲೆ ಯಾಕೆ ಅರ್ಜಿ ಹಾಕ್ಸಿದ್ರು. ಆದ್ರೆ ಅರ್ಜಿ ಹಾಕ್ಸಿದ್ರು ಸಹಿತ ನೀವು ತಗೊಂಡಂತ ತೀರ್ಮಾನ ನಮ್ಮ ರಾಜ್ಯದಲ್ಲಿ ರೆಕಾರ್ಡ್ ಇದೆ. ನನ್ನ ಪ್ರಕಾರ ಎರಡು ಟ್ಯಾಕ್ಸ್ ಕೊಡೋರು ಯಾರು ಅಂದ್ರೆ ನಮ್ಮ ರಾಜನೇ ಇರೋದ, ನಮ್ಮ ಜಯಸಿಂಹಣ್ಣ ಇರೋದ ಅಭ್ಯರ್ಥಿ. 2 ಓಟ್, ಸಿಂಪಲ್ 2 ಓಟ್. ನಾನು ಒಂದು ನೆನಪು ಮಾಡೋದು ನನಗೇನಂದ್ರೆ ಅವ್ರ ಮೇಲೆ ಅರ್ಜಿ ಹಾಕ್ಸ್ಬಿಟ್ರು. ನನ್ಗೆ ಬೇಜಾರಾಯ್ತು. ಯಾಕೆ ನನ್ನ ಇನಾಮಿನೇಷನ್ ಆಗ್ತಾ ಇದೆ, ಜಯಸಿಂಹಣ್ಣದಾಗ್ತದೆ, ಮಹಿಳಾ ನಿರ್ದೇಶಕರು ಆಗ್ತದೆ, 3 ನಿರ್ದೇಶಕರು ಇನಾಮಿನೇಷನ್ ಆಗ್ತಾ ಇತ್ತು. ನಮ್ಗೆ ಪಾಪ ಅಪೋಸಿಟ್ ಅವ್ರು ಯಾರು ನಮ್ಮ ಕಾಂತಕ್ಕನವ್ರ ಮೇಲೆ ನಮ್ಮ ಕಾಂತಕ್ಕನವ್ರ ಮೇಲೆ ಯಾರು ಅರ್ಜಿ ಹಾಕಲಿಲ್ಲ. ಆಮೇಲೆ ಜಯಸಿಂಹಣ್ಣ ಮೇಲೆ ಯಾರು ಅರ್ಜಿ ಹಾಕೋರು ಇರಲಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಮಹಿಳಾ ನಿರ್ದೇಶಕರ ಮೇಲೆ ಅರ್ಜಿ ಹಾಕ್ಸಿದ್ರು. ತೊಂದರೆ ಇಲ್ಲ, ಹಾಕೊಂಡು. ಆದ್ರೆ ಜಯಸಿಂಹಣ್ಣ ಮೇಲೆ ಅರ್ಜಿ ಹಾಕಿದ್ರೆ ನಂಗೆ ತುಂಬಾ ಫೀಲ್ ಆಯ್ತು, ಬೇಜಾರಾಯ್ತು. ಆ ಸಂದರ್ಭದಲ್ಲಿ ನಾನು ಪ್ರತಿ ದಿವಸ 2 ಟೈಮ್ ಬರ್ತಾ ಇದ್ದೀನಿ. ಬೆಳಿಗ್ಗೆ ಒಂದು ಟೈಮ್ ಬರ್ತಾ ಇದೆ, ಧೈರ್ಯ ಕೊಡೋದಕ್ಕಾಗಿ, ಧೈರ್ಯವಾಗಿರೋಣ ನಾವೆಲ್ಲ ಇದ್ದೀವಿ ಅಂತ. ಮತ್ತೆ ಎಲ್ಲಾ ಕಡೆ ಓಡಾಡ್ಕೊಂಡು ರಾತ್ರಿ 1 ಟೈಮ್ ಬರ್ತಾ ಇದೆ. ಆ ಅಪ್ಪನ ಹತ್ರ ಕೂತ್ಕೊಂಡು 1 ಅವರ್ 2 ಅವರ್ ಹೋಗ್ತಾ ಇದೆ. ಅವಾಗ ನನಗ ನೋಡಿದ್ ನಾನು ಏನಾದ್ರು, ನಾನು ಇವ್ರು ಯಾವ ರೀತಿ ನಿಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ಹೋಗಿದ್ದಾರೆ ಅನ್ನೋದು ನಾನು ನೋಡಿದೆ. ಎಲ್ಲಾ ಕಾರ್ಯದರ್ಶಿಗಳು, ಅಧ್ಯಕ್ಷಗಳು, ಯಾರು ಸಪೋರ್ಟ್ ಅವರೇ, ಯಾರು ಸಪೋರ್ಟ್ ಇಲ್ಲ. ಆದ್ರೆ ಅಧ್ಯಕ್ಷಗಳು, ಕಾರ್ಯದರ್ಶಿಗಳು ಬೆಳಗ್ಗೆ ಬಂದ್ರು ಅವರೇ, ಬರೀ ಅಧ್ಯಕ್ಷರು ಕಾರ್ಯದರ್ಶಿ. ಸಂಜೆ ಬಂದ್ರು ಅವರೇ. ರಾತ್ರಿ 12 ಗಂಟೆವರೆಗೂ ಇದ್ದೀನಿ ನಾನು. 12 ಗಂಟೆ ರಾತ್ರಿವರೆಗೂ ಕೂಡ ಈ ತೋಟದಲ್ಲಿ ಜಯಸಿಂಹಣ್ಣ ಪರವಾಗಿ ನಾವಿದ್ದೀವಿ. ನಾನು ಅವ್ರು ತೀರ್ಮಾನ ಮಾಡಿದೆ. ನಾನು ಸಂಸ್ಥೆಯಲ್ಲಿ ಕೆಲಸ ಮಾಡಿರೋದಲ್ಲ, ಇಲ್ಲೂ ಕೂಡ ಯಾವ ರೀತಿ ವಿಶ್ವಾಸವಾಗಿ ನಿಮ್ಮನ್ನೆಲ್ಲ ಇಟ್ಕೊಂಡಿದ್ದಾರೆ ಅನ್ನೋದು ನನಗೆ, ನಾನು ಸುಮಾರು ಜನರಿಗೆ ಹೇಳಿದ್ದೇನೆ. ಅವಕಾಶ ಸಿಕ್ಕಿದಾಗ ಯಾವ ರೀತಿ ನಡ್ಕೊಬೇಕಾಗ್ತದೆ ಅನ್ನೋದು ಜಯಸಿಂಹಣ್ಣ ಹತ್ರ ನೋಡ್ಬೇಕು ನಾವು ಅಂತ. ನಾನು ಈಗ ಇದೆಲ್ಲ ಆದ್ಮೇಲೆ ಕೂಡ ನಾನು ಹೇಳ್ತಾ ಇದ್ದೀನಿ, ತುಂಬಾ ವಿಶ್ವಾಸವಾಗಿ ನಿಮ್ಮನ್ನೆಲ್ಲ ನಡೆಸ್ಕೊಂಡಿರೋದು. ಅದಕ್ಕೆ ನೀವು ಮೊನ್ನೆ ಎಂಥವುದೇ ಸಂದರ್ಭ ಇದ್ರೂ ಕೂಡ ಯಾವುದಕ್ಕೂ ನೀವು ಮಣಿಯದೆ ಜಯಸಿಂಹಣ್ಣ ಪರವಾಗಿ ನಿಂತು ನೀವು ಗೆಲ್ಸ್ಕೊಟ್ಟಿದ್ದು ತುಂಬಾ. ನನ್ನ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಅವರೆಲ್ಲ ಬೇಕಿತ್ತು. ಆ ಸಂಸ್ಥೆಯಲ್ಲಿ ಒಕ್ಕೂಟದಲ್ಲಿ ಕೆಲಸ ಮಾಡೋಕ್ಕೆ ಜಯಸಿಂಹಣ್ಣ ಅಂತವ್ರು ಇದ್ರೆ ನಮ್ಮಂತವ್ರ ಅಧ್ಯಕ್ಷ ಆಗೋದು ನನಗೆ ತುಂಬಾ ನೋವಾಗ್ತದೆ, ಬೇಜಾರಾಗ್ತದೆ. 5 ವರ್ಷ ಆಡಳಿತ ಮಂಡಳಿ ನಾವು ಹಳೆದೆಲ್ಲ ನೆನಪು ಮಾಡ್ಕೊಂಡು ಬರೀ 5 ವರ್ಷದ ಗ್ಯಾಪ್ ಮಾಡ್ಕೊಂಡು ಹೋದಾಗ ನನ್ನನ್ನು ಅಧ್ಯಕ್ಷ ಮಾಡಿದೆ. 2 ಜಿಲ್ಲೆ ನಾಯಕರು, ನಮ್ಮ ನಿರ್ದೇಶಕರು ಅಧ್ಯಕ್ಷ ಮಾಡಿದ ಮೇಲೆ ಕೊರೋನಾ ನನ್ನ ಪ್ರಕಾರ 1 ವರ್ಷ ಅದರಲ್ಲೇ ಹೋಗ್ತು. ನಮ್ಮ ಸರ್ಕಾರ ಕೊರೋನಾ ಹೋಯ್ತು ಅದರಲ್ಲಿ. ಅದಾದ್ಮೇಲೆ ವಿಭಜನೆ ಅಂತೇಳಿ ಹೆಸರು ಹೇಳ್ಕೊಂಡು ಆಗಿನ ಸರ್ಕಾರ, ಆಗಿನ ಮಂತ್ರಿಗಳು ಸಪರೇಟ್ ಆಗಬೇಕು ಅಂತೇಳಿ ಪ್ರಸ್ತಾವನೆ ಇಟ್ಟಾಗ ನಾವು ಕೋಲಾರ ಜಿಲ್ಲೆಯವರು ವಿರೋಧ ಮಾಡಲಿಲ್ಲ. ನಾವು ಮಾಡ್ಕೊಳ್ರಿಯಪ್ಪ ಅಂತೇಳಿ ನಾವೆಲ್ಲ ರೀತಿ ಸಹಕಾರ ಕೊಟ್ವಿ. ಮಾಡೋ ರೀತಿ ನಿಯಮಗಳ ಪ್ರಕಾರ ಮಾಡದೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರೇ ಕೋರ್ಟ್ಗೆ ಹೋದ ಮೇಲೆ ವಿಭಜನೆ ಅನ್ನೋದು ಕೋರ್ಟಲ್ಲಿ ಸಿಕ್ಕಾಕಂತು. ಯಾವುದೇ ಡೆವಲಪ್ಮೆಂಟ್ಸ್ ಮಾಡೋದಕ್ಕೆ ಆಡಳಿತ ಮಂಡಳಿಗೆ ಅಧಿಕಾರ ಇರಲಿಲ್ಲ. ನಾಮಕಾವಸ್ತಿ ಆಡಳಿತ ಮಂಡಳಿ ನಾವು ನಡೆಸ್ಕೊಂಡು ಬಂದ್ವಿ. ಮತ್ತೆ ಸರ್ಕಾರ ಬಂದ್ಮೇಲೆ
ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ ನೆನಪು ಮಾಡ್ಕೋಬೇಕಾಗ್ತದೆ ನಾವು. ಸಹಕಾರ ಮಂತ್ರಿಗಳು ರಾಜಣ್ಣವರು ಸಹಕಾರ ಮಂತ್ರಿಗಳಾದ ಮೇಲೆ ಮತ್ತೆ ನಮ್ಮ ಜಿಲ್ಲೆಯ ಶಾಸಕರ ಸಹಕಾರವನ್ನು ತಗೊಂಡು ನಮ್ಮ ಜಿಲ್ಲಾ ಮಂತ್ರಿಗಳ ಸಹಕಾರವನ್ನು ತಗೊಂಡು ವಿಭಜನೆ ಅನ್ನೋದು ಏನು ನಮಗೆ ತೊಂದರೆ ಆಗಿತ್ತು, ಸರ್ಕಾರ ನೇರವಾಗಿ ವಿಭಜನೆಯನ್ನ ಕ್ಲಿಯರ್ ಮಾಡಿಬಿಟ್ಟು ಕೋರ್ಟ್ಗೆ ಅಫಿಡವಿಟ್ ಹಾಕಿ ಏನು ನಿಯಮಗಳನ್ನು ಬಿಟ್ಟು ಮಾಡಿದ್ರೋ ಅದನ್ನ ಸರಿ ಮಾಡಿ ವಿಭಜನೆ ಮಾಡಿದ್ರು. ವಿಭಜನೆ ಮಾಡುತ್ತ ಸಂದರ್ಭದಲ್ಲಿ ಸರ್ಕಾರ ನಮ್ಗೆ ಕೊಟ್ಟಂತ ಸಹಕಾರ ಬರೀ 1.5 ವರ್ಷ ಅಷ್ಟೇ. ನಮ್ಮ ಸರ್ಕಾರ ಬಂದ ಮೇಲೆ ಈ ವಿಭಜನೆ ಮಾಡುವಂತ ಪ್ರೋಸೆಸ್ ಒಂದು ಕಡೆ, ಅದ್ರ ಜೊತೆಗೆ ನಾವು ತಗೊಂಡಂತ ತೀರ್ಮಾನಗಳನ್ನ ಮಾಡಿಲ್ಲ. 5 ವರ್ಷದಲ್ಲಿ ಕೊರೋನಾ ಮತ್ತೆ ಬಿಜೆಪಿ ಸರ್ಕಾರ ಮತ್ತೆ ವಿಭಜನೆ, ಇನ್ನು ಸರ್ಕಾರ ಬಂದ ಮೇಲೆ ಬರೀ 1.5 ವರ್ಷ ತಗೊಂಡಂತ ತೀರ್ಮಾನಗಳು ಒಂದ್ಸರಿ ನೆನಪು ಮಾಡ್ಕೊಳ್ರಿ ನೀವೆಲ್ಲ. ಸೋಲಾರ್ ಪ್ಲಾಂಟ್, ಒಂದು ಮಿಲ್ಕ್ ಯೂನಿಯನ್ ನಮ್ಮ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಮಿಲ್ಕ್ ಯೂನಿಯನ್ 12 ಮೆಗಾವ್ಯಾಟ್ ಫಸ್ಟ್ ಪ್ರಾರಂಭ ಮಾಡಿದ್ದು ಕೋಲಾರ ಮಿಲ್ಕ್ ಯೂನಿಯನ್ ಮಾತ್ರ. ಬೇರೆ ಬೇರೆ ಸೋಲಾರ್ ಪ್ಲಾಂಟ್ ಮಾಡಿದ್ದಾರೆ, ಬೇರೆ ಬೇರೆ ಸಂಸ್ಥೆಗಳು ಮಾಡಿದ್ದಾರೆ. ಮಿಲ್ಕ್ ಯೂನಿಯನ್ 12 ಮೆಗಾವ್ಯಾಟ್ ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ ನಮ್ಮ ಆಡಳಿತ ಮಂಡಳಿ. ಆ ತೀರ್ಮಾನ ತಗೊಂಡಾಗ KMF ಅವ್ರು ಇರೋದ ನಮಗೆ. KMF ಅವ್ರು ನಾವು PPP ಮಾಡಲ್ ಮಾಡ್ತಾ ಇದ್ದೀವಿ, ನಿಮಗೆ ಕೊಡೋದಿಲ್ಲ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಹಕಾರ ಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ಎಲ್ಲ ಶಾಸಕರುಗಳು CM ಮನೆಯಲ್ಲಿ ಮೀಟಿಂಗ್ ಮಾಡಿದಾಗ ನಮ್ಮ ಮಂಜಣ್ಣವರು ಇದ್ರು. ಅವತ್ತು CM ಒಂದು ಮಾತು ಹೇಳಿದ್ರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರನ್ನ ಮಾತು ಹೇಳಿದ್ರು KMF ಅವರಿಗೆ, ಕರೆಂಟ್ ಬಿಲ್ ನೀವು ಕಟ್ತೀರಾ ಆ ಸಮಸ್ಯೆ ಕೋಲಾರ ಒಪ್ಪಿಕೊಟ್ಟಿದ್ದು, ಇಲ್ಲ ಅವ್ರು ಕಟ್ಕೊಂತಾರ, ಅಲ್ಲ ಅವರೇ ನಾವೇ ಕಟ್ಕೊಳೋದಣ್ಣ ಅಂತ ಹೇಳಿದೆ. ಅವಾಗ ಮುಖ್ಯಮಂತ್ರಿ ಹೇಳಿದ್ರು KMF ಅವರಿಗೆ, MD ಮತ್ತು ಅಧ್ಯಕ್ಷರಿಗೆ, ನೀನ್ ಯಾರು ಕೇಳಕ್ಕೆ ಅದನ್ನ, ಅವ್ರು ಬಿಲ್ ಕಟ್ಕೊಂತ ಇದ್ರು. ಇವತ್ತು ಅವರು ಸೋಲಾರ್ ಪ್ಲಾಂಟ್ ಮಾಡ್ಕೊಂತಾರೆ, ಅವ್ರ ದುಡ್ಡು. ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಅಡ್ಡ ಹಾಕ್ಬಾರ್ದು ಅಂತೇಳಿ ಮುಖ್ಯಮಂತ್ರಿ ಕ್ಲಿಯರ್ ಮಾಡಿಕೊಟ್ಟಿದ್ರಿಂದ ಅವತ್ತು 12 ಮೆಗಾವ್ಯಾಟ್ ಇವತ್ತು ಒಂದು ತಿಂಗಳಿಗೆ 2 ಜಿಲ್ಲೆದು ನಾವು 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ. ಇವತ್ತು 12 ಮೆಗಾವಟ್ ಸೋಲಾರ್ ಪ್ಲಾಂಟ್ ಆಯ್ತು. 10 ಮೆಗಾವಟ್ ಚಾರ್ಜ್ ಮಾಡಿಬಿಟ್ಟಿದೀವಿ ನಾವು. ಆಡಳಿತ ಮಂಡಳಿ ಬರೋಕೆ ಮೊದಲು 20 ದಿವಸ ಮೊದಲು 10 ಮೆಗಾವ್ಯಾಟ್ ಚಾರ್ಜ್ ಆಗಿದೆ. ಇನ್ನು 2 ಮೆಗಾವ್ಯಾಟ್ ರೂಪದ ಒಂದು 2 ಮೆಗಾವಟ್ ಚಾರ್ಜ್ ಕೂಡ ಆಗ್ಬೇಕಾಗ್ತದೆ. ಅದ್ರ ಜೊತೆಗೆ ಅವಾಗಲೇ ಅನಿಲ್ ಅವ್ರು ಹೇಳ್ತಾ ಇದ್ರು, ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆ ಜೊತೆಲಿದ್ದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಳ್ಳೆ ಬುದ್ಧಿಮಂತರು ಡೈರೆಕ್ಟರ್ಗಳು ಅವ್ರು ಏನೇನು ಮಾಡ್ಕೊಂಡ್ರು. ಸಿಲ್ಲಿಂಗ್ ಸೆಂಟರ್ಗಳೆಲ್ಲ ಅಲ್ಲೇ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದೇ ಒಂದು ಸಿಲ್ಲಿಂಗ್ ಸೆಂಟರ್ ಇಲ್ಲ. ಅದ್ರ ಜೊತೆಗೆ ಮೆಗಾ ಡೈರಿ ಸುಮಾರು 200 ಕೋಟಿಯಲ್ಲಿ ಮೆಗಾ ಡೈರಿ ಮಾಡ್ಕೊಂಡಿದ್ರು. ಅದು ಕೋಲಾರಿಗೆ ಏನೂ ಇರಲಿಲ್ಲ. ಏನು ಬೆಂಗಳೂರಿನ ವಿಭಜನೆ ಆಗಿ ಬಂತು, ಅದು ಏನು ನಾನು ಫಸ್ಟ್ ನಾ ಡೈರೆಕ್ಟರ್ ಆಗಿದ್ದ ಜಯಸಿಂಹನ್ ನೆನಪು ಮಾಡ್ತೀನಿ. ನಮ್ಮ ಕೋಲಾರ ಡೈರಿ ಬರೀ ಡಬಾರೆಕ್ಲಲ್ಲಿದೆ ಅಂತ ನಾನು ಹೆಸರಿಟ್ಟು, ನಾನು ಯಾವುದಣ್ಣ ಚಿಕ್ಕಬಳ್ಳಾಪುರದಲ್ಲಿ ಮೆಗಾ ಡೈರಿ ಕಟ್ಟವ್ರೆ 200 ಕೋಟಿಯಲ್ಲಿ. ಕೋಲಾರಲ್ಲಿ ಮಾತ್ರ ನಾವು ಯಾರು ಅವಕಾಶ ತಗೊಂಡಿಲ್ಲ. ಕೋಲಾರ ಜಿಲ್ಲೆಯವರು ನಾವು ಅವತ್ತು ವಿಭಜನೆ ಆಗಿ ಬಂತಂತಲ್ಲ, ರೇಕ್ ಸೀಟ್ಗಳೆಲ್ಲ ನಮ್ದು ಮುಂದುವರಿತಾ ಇದೆ. ನಾವು ಕೂಡ ಇಲ್ಲಿ ಒಂದು ದೊಡ್ಡ ಡೈರಿನ ಕಟ್ಟಬೇಕು ಅಂತ ನಾನು ಮಾತಾಡಿದ್ದು. ಅದು ನಾನು ಸುಮಾರು ಜನ ನಿರ್ದೇಶಕರು ಏನು ಡಬಾರೇಕು ಅಂತ ಹೇಳ್ಬಿಟ್ರಿ ಅಂತೇಳಿ ಈಗಲೂ ನಾನು ಪ್ರಸ್ತಾಪ ಮಾಡ್ತಾ ಇದ್ರು. ಆ ರೀತಿ ಇತ್ತು. ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡು ಸರ್ಕಾರದ ಕ್ಲಿಯರೆನ್ಸ್ ತಗೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕ್ಲಿಯರೆನ್ಸ್ ತಗೊಂಡು ಇವತ್ತು ಸುಮಾರು ಫೈನಲ್ಲು ನಾವು ಇನ್ನೊಂದು 3-4 ತಿಂಗಳಲ್ಲಿ MBK ಗೋಲ್ಡನ್ ಡೈರಿ ಆ ಡೈರಿ ಕಟ್ಟುವಾಗ ಯಾರ ಹೆಸರು ಇಡ್ಬೇಕು ಅಂತ ಪ್ರಸ್ತಾಪ, ಏನ್ ಹೆಸರು ಇಡ್ಬೇಕು ಅಂತ ಬಂದಾಗ ಜಯಸಿಂಹಣ್ಣ ಹೇಳಲಿಲ್ಲ ನನಗೆ, ನಮ್ಮ ಅಪ್ಪನ ಹೆಸರು ಇಡ್ರಿ ಅಂತ. ಆ ಅಪ್ಪನ ಮನಸ್ಸಲ್ಲಿ ಕೂಡ ಇತ್ತೋ ಇಲ್ಲೋ, ನಾನೇ ಬೋರ್ಡಲ್ಲಿ ತೀರ್ಮಾನ ಮಾಡಿದೆ. ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಹೆಸರು ಮಾಡಿದಂಥ ಹೈನುಗಾರಿಕೆಯಲ್ಲಿ ಹುಟ್ಟಿದ ಜಿಲ್ಲೆಯಲ್ಲಿ ನಮ್ಮ ಡೈರಿ ಏನು ಕಟ್ತಾ ಇದ್ವು ಅದು ME ಕೃಷ್ಣಪ್ಪನ ಹೆಸರು ಇರ್ಬೇಕು. ಮಾಡಿದ್ದು ನಾನೇ ಪ್ರಸ್ತಾವನೆ ಮಾಡಿದೆ. ಅದಕ್ಕೆ ಸರ್ವಾನುಮತದಿಂದ ಎಲ್ಲರೂ ತೀರ್ಮಾನ ಕೊಟ್ಟರು. ಇವತ್ತು ME ಕೃಷ್ಣಪ್ಪನ ಹೆಸರಲ್ಲಿ ಸುಮಾರು ಫೈನಲ್ ನನ್ನ ಪ್ರಕಾರ ಉದ್ಘಾಟನೆ ವರ್ಷ 250 ಕೋಟಿ ಬೇಕಾಗ್ತದೆ. ಇನ್ನೊಂದು 5-6 ತಿಂಗಳಲ್ಲಿ ಸೋಲಾರ್ ಪ್ಲಾಂಟ್, MBK ಗೋಲ್ಡನ್ ಡೈರಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕರೆದು ಉದ್ಘಾಟನೆ ಮಾಡಬೇಕು. ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿರೋದ್ರಿಂದ ಅದ್ರ ಜೊತೆಗೆ ಐಸ್ ಕ್ರೀಮ್ ಪ್ಲಾಂಟ್ ನಮ್ಮ ಆಡಳಿತ ಮಂಡಳಿಯಲ್ಲಿ 1 ವರ್ಷ ಈ ಸರ್ಕಾರ ಬಂದ ಮೇಲೆ ತಗೊಂಡಂತಹದ್ದು. ನಮ್ಗೆಲ್ಲ ಗೊತ್ತಿರೋದೆ, ನಂದಿನಿ ಬ್ರ್ಯಾಂಡ್ಸ್ ಯಾವ್ದಾವ್ದು ಒಳ್ಳೆ ಲಾಭದಾಯಕವಾಗಿರ್ತೋ ಅದು ಎಲ್ಲಿ ಕೂಡ ಕೋಲಾರ ಮೇಲೆ ಬೇರೆ ಒಕ್ಕೂಟಕ್ಕೆ ಸಿಗ್ತಾ ಇರಲಿಲ್ಲ. ಅದು ಹಾಸನ ಇರ್ತಾ ಇತ್ತು, ಬೆಂಗಳೂರು ಇರ್ತಾ ಇತ್ತು. ನಾನೇ ಫಸ್ಟ್ ಯಾಕೆ ನಾವು ಐಸ್ ಕ್ರೀಮ್ ಪ್ಲಾಂಟ್ ಮಾಡಬಾರ್ದು, ನಾವು ಸೋಲಾರ್ ಯಾಕೆ ಮಾಡಬಾರ್ದು, ಸೋಲಾರು ಮತ್ತು ಐಸ್ ಕ್ರೀಮ್ ಮುಖ್ಯಮಂತ್ರಿಗಳು, ಸಹಕಾರ ಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಎಲ್ಲ MLAಗಳು
ಪಟ್ಟಿಡಿದಿಂದ ಸೋಲಾರ್ ಪ್ಲಾಂಟ್ ಮತ್ತೆ ಐಸ್ ಕ್ರೀಮ್ ಪ್ಲಾಂಟ್ ಕೂಡ ಇವತ್ತು ಐಸ್ ಕ್ರೀಮ್ ಪ್ಲಾಂಟ್ ಚಿಂತಾಮಣಿಯಲ್ಲಿ ಸುಮಾರು 65-70 ಕೋಟಿಯಲ್ಲಿ ಮಾಡಿರೋದು. ಸುಮಾರು 300-350 ಕೋಟಿ ರೂಪಾಯಿ ಪ್ರಾಜೆಕ್ಟ್, 3 ಪ್ರಾಜೆಕ್ಟ್. ಈ 350 ಕೋಟಿಗೆ ಸಾಲಕ್ಕೆ ಹೋಗಬಾರದು, ಸಾಲಕ್ಕೆ ಹೋಗದೆ ಪ್ರಾಜೆಕ್ಟ್ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ಒಬ್ಬ MD ಇದ್ರು ಅವತ್ತು, ಸ್ವಾಮಿ ಅಂತ, ಅವ್ರು ನೆನಪು ಮಾಡ್ಕೋಬೇಕಾಗ್ತದೆ. ಸ್ವಾಮಿ ಅಂತ MD ಇದ್ರು. ಅವ್ರು ನನ್ನೊಂದು ಮಾತು ಕೇಳಿದ್ರು, ಸರ್ ನೀವು ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳ್ತೀರಿ, ಸರ್ಕಾರ ನಿಮ್ಗೆ ದುಡ್ಡು ಕೊಡಲ್ಲ, ಯಾವ ರೀತಿ ಮಾಡ್ತೀರಿ? ಸಾಲಕ್ಕೆ ಹೋದ್ರೆ ಒಕ್ಕೂಟ ಮತ್ತೆ ಹಾಲು ಉತ್ಪಾದಕರಿಗೆ ಪೇಮೆಂಟ್ ಮಾಡೋ ದುಡ್ಡು ಇರಲ್ಲ, ಹಾಲು ಉತ್ಪಾದಕರಿಗೆ ಒಕ್ಕೂಟ ಸಾಲಕ್ಕೆ ಸಿಕ್ಕಾಗ್ತದೆ ಸರ್, ಏನ್ ಮಾಡ್ತೀರಿ ಅಂತ ಅಂದ್ರು. ನಾನು ಕೇಳಿದೆ MD ಅವರೇ ಏನ್ ಮಾಡ್ಬೇಕು ಹೇಳು ಅಂತಂದ್ರೆ, ಅವ್ರು ಒಂದು ಮಾತು ಹೇಳಿದ್ ನನಗೆ, ಸರ್ ನಾನೊಂದು ರಿಪೋರ್ಟ್ ಕೊಡ್ತೀನಿ ನಿಮ್ಗೆ, ಯಾವ್ದಾವ್ದಲ್ಲಿ ನಾವು ಈ ವೇಸ್ಟ್ ಆಗಿ ಇತರೆ ಖರ್ಚುಗಳಿರ್ತದೆ ಅದೆಲ್ಲ ಕಡಿಮೆ ಮಾಡಬಹುದು, ಮಾಡಿಕೊಂಡು ಹಾಲು ಉತ್ಪಾದಕರಿಗೆ ರೇಟನ್ನ ಕಡಿಮೆ ಮಾಡಿದೆ, ಡೆವಲಪ್ಮೆಂಟ್ಸ್ ಫಂಡ್ ಅಂತೇಳಿ ₹1 1 ಲೀಟರ್ಗೆ ತೀರ್ಮಾನ ತಗೋಬೇಕು ಸರ್, ಅವಾಗ ನೀವೆಲ್ಲ ಅನುಕೂಲದೆಲ್ಲ ಮಾಡ್ಬೋದು ಅಂತ ಒಂದು ರಿಪೋರ್ಟ್ ಮಾಡಿಕೊಟ್ರು ನನಗೆ. ಅದು ಆಡಳಿತ ಮಂಡಳಿಗೆ ತಂದೆ. ಅದು ತುಂಬಾ ಲಾಂಗ್ ಟೈಮ್ ತಗಂತು. ಒಂದು 3 ಆಡಳಿತ ಮಂಡಳಿಯಲ್ಲಿ ನಮ್ಮ ನಿರ್ದೇಶಕರುಗಳು ಸ್ವಲ್ಪ ಕನ್ಫ್ಯೂಸ್ ಅಲ್ಲಿದ್ರು. ಲಾಸ್ಟ್ ಒಪ್ಪಿಸ್ಕೊಂಡಿದ್ದು, ತೀರ್ಮಾನ ತಗೊಂಡಿದ್ದು ಇವತ್ತು ಸುಮಾರು 300-350 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಏನಿದೆ ನಮ್ದು, ಸುಮಾರು 260-270 ಕೋಟಿ ದುಡ್ಡಿದೆ ಇವತ್ತು. ಈ ಪ್ರಾಜೆಕ್ಟ್ ಏನ್ ಮಾಡ್ತಾ ಇದೀವಿ ನಾವು, ಆ ದುಡ್ಡಲ್ಲಿ ಇವತ್ತು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಸಾಲ ಮಂಜೂರು ಮಾಡಿಸ್ಕೊಂಡಿದೀವಿ, ಇನ್ನೂ ಸಾಲಕ್ಕೆ ಹೋಗಿಲ್ಲ ನಾವು. ಐಸ್ ಕ್ರೀಮ್ ಪ್ಲಾಂಟ್ ಹತ್ರ ಮುಗಿತಾ ಇದೆ. MK ಗೋಲ್ಡನ್ ಡೈರಿ 85% ಕಂಪ್ಲೀಟ್ ಆಗಿದೆ. ಸೋಲಾರ್ ಪ್ಲಾಂಟ್ ಫುಲ್ ಚಾರ್ಜ್ ಆಗಿದೆ. ಅದು ಸಾಲಕ್ಕೆ ಹೋಗದೆ ಇಲ್ಲಿವರೆಗೂ ಕೂಡ ನಾವು ಒಕ್ಕೂಟವನ್ನ ಕಟ್ಕೊಂಡ್ ಬಂದಿದ್ದೀವಿ ನಾವು. ಮತ್ತೆ ಅದ್ರ ಜೊತೆಗೆ ಅವಾಗಲೇ ಒಂದು ಮಾತು ಹೇಳ್ತದೆ, ಹಾಸ್ಟೆಲ್ ನಿಮ್ಗೆಲ್ಲ ಗೊತ್ತಿರೋದೆ, KMF ಒಂದು ಹಾಸ್ಟೆಲ್ ಅನ್ನ ನಡೆಸ್ತಾ ಇತ್ತು. ಒಂದೇ ಒಂದು ಹಾಸ್ಟೆಲ್ ಕರ್ನಾಟಕ ರಾಜ್ಯದಲ್ಲಿ ಹಾಲು ಉತ್ಪಾದಕರ ಮಕ್ಕಳು ಹೈಯರ್ ಎಜುಕೇಶನ್ ಮಾಡುತ್ತ ಹೆಣ್ಣು ಮಕ್ಕಳಿಗೆ ಒಂದು ಹಾಸ್ಟೆಲ್ ಇತ್ತು. ಅದೇ ಕೋಲಾರ ಚಿಕ್ಕಬಳ್ಳಾಪುರದಿಂದ ತುಂಬಾ ಡಿಮ್ಯಾಂಡ್ಸ್ ಇತ್ತು ನಮಗೆ ಅಡ್ಮಿಷನ್ಗೆ, ಕೊಡ್ತಾ ಇರ್ಲಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಯಾಕೆ ನಾವು ಸಪ್ರೇಟ್ ಹಾಸ್ಟೆಲ್ ಮಾಡ್ಕೊಬಾರ್ದು ಅಂತೇಳಿ ನಾನು ಮೊದಲು MLA ಆಗಿದ್ದಾಗ, ಮೊದಲ ಅವಧಿಯಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಡಾಕ್ಟರ್ ಪರಮೇಶ್ವರನವರು ಬೆಂಗಳೂರು ಮಂತ್ರಿ ಆಗಿದ್ದರು. ನಾನು ಅವ್ರ ಹತ್ರ ಒಂದು ಪ್ರಸ್ತಾವನೆ ಕೊಟ್ಟೆ, ಅಣ್ಣ ಈ ತರ KMF ಒಂದು ಹಾಸ್ಟೆಲ್ ನಡೆಸ್ತಾ ಇದ್ದಾರೆ, ಆದ್ರೆ ನಮಗೆ ಹಾಲು ಉತ್ಪಾದಕರ ಮಕ್ಕಳಿಗೆ ನಮ್ಮ ಜಿಲ್ಲೆಗಳಿಗೆ ಅವಕಾಶ ಸಿಗ್ತಾ ಇಲ್ಲ, ನನಗೊಂದು ಜಾಗ ಕೊಡಿ ನೀವು, ನಾನು ಸಪ್ರೇಟ್ ಹಾಸ್ಟೆಲ್ ಮಾಡ್ತೀನಿ ಅಂತಂದ್ರೆ, ಅವರು ತಕ್ಷಣ ರಾಕೇಶ್ ಸಿಂಗ್ ಅವ್ರನ್ನ IAS ಆಫೀಸರ್ ಸ್ಪಾಟ್ ಕರೆದು ಯಲಹಂಕದ 12,000 ಅಡಿಯನ್ನ ನಮ್ಮ ಒಕ್ಕೂಟಕ್ಕೆ ಮಂಜೂರು ಮಾಡಿಸ್ಕೊಟ್ರು. 12,000 ಅಡಿಯನ್ನ ಅದಕ್ಕೆ ಕಡಿಮೆ ರೇಟಲ್ಲಿ ಬರೀ ನಾವು 80 ಲಕ್ಷ ಮಾತ್ರ ದುಡ್ಡು ಕಟ್ಟಿದ್ದು. ಇವತ್ತು ಸುಮಾರು ಕೋಟಿಗಳ ಬೆಲೆ ಬರ್ತದೆ. ಅದು ಬಿಲ್ಡಿಂಗ್ ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಿ ನಾವು ಮಾಡಬೇಕು. ಬಿಲ್ಡಿಂಗ್ ಕಟ್ಟೋದು ಲೇಟ್ ಆಗ್ತದೆ ಅಂತ ಹೇಳ್ಬಿಟ್ಟು 2ನೇ ಅವಧಿಗೆ ನಾನು MLA ಅಧ್ಯಕ್ಷನಾದ್ಮೇಲೆ ನಾನು KMF ಒಂದು ಬಿಲ್ಡಿಂಗ್ ವೇಸ್ಟ್ ಆಗಿತ್ತು, ಆ ಬಿಲ್ಡಿಂಗ್ ಅನ್ನ ನಮ್ಮ ಒಕ್ಕೂಟಿಗೆ ತಗೊಂಡು ಇವತ್ತು 2 ಜಿಲ್ಲೆ ಹಾಲು ಉತ್ಪಾದಕರ ಮಕ್ಕಳು ಹಾಸ್ಟೆಲ್ ಕೂಡ ಮಾಡಿದ್ವಿ. ಸುಮಾರು 260 ಜನ ಇವತ್ತು ನಮ್ಮ ಹಾಲು ಉತ್ಪಾದಕರ ಮಕ್ಕಳು ಹಾಸ್ಟೆಲ್. ಇಷ್ಟು ಪ್ರಾಜೆಕ್ಟ್ಗಳನ್ನ ಈ 1.5 ವರ್ಷದಲ್ಲಿ ತಗೊಂಡಿದ್ದು ನಾವು. ಸರ್ಕಾರ ಬಂದ ಮೇಲೆ ತಗೊಂಡಂತ ಕಾರ್ಯಕ್ರಮಗಳಿವು. ನನಗೆ ನೋವಾಗೋದೇನಂದ್ರೆ, ಅವತ್ತೆಲ್ಲ ಸಹಕಾರ ಕೊಟ್ಟಂತವ್ರು, ಅವತ್ತೆಲ್ಲ ಸಹಕಾರ ಕೊಟ್ಟರು. ಸೋಲಾರ್ ಪ್ಲಾಂಟ್ಗೆ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಸಹಕಾರ ಕೊಟ್ಟರು. ಎಲ್ಲ ಶಾಸಕರು, ಅದು ರೂಪಮ್ಮ ಆಗಿರ್ಬೋದು, SN ನಾರಾಯಣಸ್ವಾಮಿ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಕೂಡ ಸೋಲಾರ್ ಪ್ಲಾಂಟ್ ಮಾಡಬೇಕು. 50 ಎಕರೆ ಜಾಗ ಏನು DK ರವಿ ಅವರು ಕೊಟ್ಟಿದ್ರು ನಮ್ಮ ಡೈರಿಗೆ, ಸೋಲಾರ್ ಪ್ಲಾಂಟ್ ಮಾಡಬೇಕು ಅಂದಾಗ, KGF ಕ್ಷೇತ್ರ ಅಂದ್ರೆ ಅದು ಕರ್ನಾಟಕದಲ್ಲೇ ಇದೆ, ಕೋಲಾರ ಜಿಲ್ಲೆಯಲ್ಲೇ ಇದೆ. ಆದ್ರೆ ನಾವ್ಯಾರು ಕೂಡ ಇಲ್ಲಿ ಹೆಚ್ಚು ಪ್ರವೇಶ ಮಾಡ್ತಿರ್ಲಿಲ್ಲ. ಆದ್ರೂ ಕೂಡ ಇವತ್ತು ಸಿಕ್ತು ಪೂರ್ತಿ. KGF ಕ್ಷೇತ್ರ ಕರ್ನಾಟಕದಲ್ಲಿದೆ, ಕೋಲಾರ ಜಿಲ್ಲೆ. ಇವತ್ತು ಜಯಸಿಂಹಣ್ಣ ಅವರ ಆಹ್ವಾನದ ಮೇರೆಗೆ ಇವತ್ತು ಏನು KGF ಹಾಲು ಒಕ್ಕೂಟದ ಕ್ಷೇತ್ರದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಹಾಲು ಒಕ್ಕೂಟದ ಅಧ್ಯಕ್ಷರಿಗೆ ಮತ್ತು ಎಲ್ಲ ನಿರ್ದೇಶಕರುಗಳಿಗೆ ಏನು ಸನ್ಮಾನ ಕಾರ್ಯಕ್ರಮ ಮಾಡ್ತಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಹೃದಯಪೂರ್ವಕವಾಗಿ ನನ್ನ ಕೃತಜ್ಞತೆಗಳನ್ನ ಮತ್ತು ಅಭಿನಂದನೆಗಳನ್ನ ತಿಳಿಸ್ತೇನೆ. ಆಮೇಲೆ ಈ ಚುನಾವಣೆಗಳಲ್ಲಿ ಮೊದಲನೇ ಸರಿ ಗೆಲ್ಲೋದು ಬಹಳ ಸುಲಭ ಅಣ್ಣ. 2ನೇ ಸರಿ ಇನ್ನು ಸ್ವಲ್ಪ ಪ್ರಯಾಸ ಪಟ್ಟರೆ ಗೆಲ್ಬಹುದು. 3ನೇ ಸಾರಿ ಅಂತೂ ಗೆಲ್ಲೋದು ಬಹಳ ಕಷ್ಟ ಇದೆ. 3 ಸಾರಿ ಅಲ್ಲ, 8 ಸಾರಿ ತಾವು ಗೆದ್ದಿದ್ದೀರಿ. ನೀವು ಕೋಲಾರ ಹಾಲು ಒಕ್ಕೂಟ, ಬೆಂಗಳೂರು ಹಾಲು ಒಕ್ಕೂಟದಿಂದ ಬೇರ್ಪಡಿಸ್ಕೊಂಡು ಬಂದ ಮೇಲೆ
ಆ ದಿನದಿಂದ ಮೊದಲನೇ ದಿವಸದಿಂದ 1983 87ರಿಂದ 83 ದಶಕಗಳಾಗ್ತದೆ. ಇನ್ನೊಂದು 2 ವರ್ಷ ಅಂದ್ರೆ 40 ವರ್ಷ ಆಗ್ತದೆ. 83 ಜೆಡ್ ಪಿ ಮೆಂಬರ್. ಸತತವಾಗಿ ನನಗೆ 8 ವರ್ಷ ಆಗಿದೆ. ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ ಅಂದ್ರೆ ಅದು ನೀವು ಕಾರಣ. ಅದಕ್ಕೆ ಏನು ಈ ಕ್ಷೇತ್ರದ ಹಾಲು ಉತ್ಪಾದಕರು ಮತ್ತು ಅಧ್ಯಕ್ಷರು ಕಾರ್ಯದರ್ಶಿಗಳಿದ್ದಾರೆ, ಅದಕ್ಕೆ ನೀವು ಕಾರಣ. ಅವರು ಮಾತಾಡ್ತಾ ಸಂದರ್ಭದಲ್ಲಿ ಹೇಳಿದ್ರು, ಬಹಳ ನೋವಿನಿಂದ ಹೇಳಿದ್ರು ಅಂತ ನಾನು ಅದ್ರ ಬಯಸ್ತೀನಿ. ಕಣ್ಣೀರ್ ಹಾಕಿದ ಆನಂದ ಬಾಷ್ಪ. ಆದ್ರೆ ನನಗೆ ನಿಮ್ಮ ಋಣ ತೀರಿಸ್ತಕ್ಕಂತ ಒಂದು ಅವಕಾಶ ಆಯುಷ್ ಕೊಡಬೇಕು ಅಂದ್ರಲ್ಲ, ಅದು ನೋವಿನಿಂದ ಹೇಳಿದಂತ ಮಾತು. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಜಯಸಿಂಹಣ್ಣ ದೀರ್ಘಾಯುಷ್ಯಾಗಿರ್ಲಿ. ಅವರ ಸೇವೆ ಈ ಭಾಗಕ್ಕೆ ಇನ್ನೂ ಕೂಡ ಬೇಕಾಗಿದೆ. ಜಯಸಿಂಹಣ್ಣವ್ರ ಶಕ್ತಿ ನಾವು ನೋಡಿದೀವಿ. ಬಹಳಷ್ಟು ಜನ MLAಗಳು ಮಾಡಿದಂಥವ್ರು ಅವರೆಲ್ಲ ಕೂಡ, ಅವರು ಮತ್ತೆ ಅವ್ರ ಕುಟುಂಬ ಬಹಳಷ್ಟು ಜನ MLAಗಳನ್ನ ಮಾಡಿದಂಥವ್ರು. ಹಂಗಾಗಿ ಅವ್ರಿಗೆ ದೇವರು ಇನ್ನೂ ಹೆಚ್ಚು ಆಯುಷು ಆರೋಗ್ಯ ಎಲ್ಲವನ್ನ ಕೂಡ ದಯಪಾಲಿಸಬೇಕು. ಮತ್ತು ಇವತ್ತು ಹಾಲು ಒಕ್ಕೂಟ ನಂಜೇಗೌಡಣ್ಣ ಅಧ್ಯಕ್ಷರಾದ್ಮೇಲೆ, ಅವರು ಅಧ್ಯಕ್ಷರು ಮತ್ತು ಶಾಸಕರಾಗಿದ್ದರಿಂದ ಇವತ್ತು ಹಾಲು ಒಕ್ಕೂಟವನ್ನ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಭಜನೆ ಆದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಲ್ಲ ಯೋಜನೆಗಳು ಹೋಗಿದ್ವು. ಯಾಕಂದ್ರೆ ಆ ಜಿಲ್ಲೆ ನಮ್ಮ ಜಿಲ್ಲೆಯಿಂದ ದೂರ ಇದ್ದಿದ್ರಿಂದ ಎಲ್ಲ ಅಲ್ಲೇ ಚಿಲ್ಲಿಂಗ್ ಸೆಂಟರ್ಸ್ ಇತ್ತು, ಎಲ್ಲ ಅಲ್ಲೇ ಮೆಗಾ ಡೈರಿ ಮಾಡಬೇಕು ಅಂತ ಕೂಡ ನಾವು ಆ ಜಿಲ್ಲೆ ಮುಂದೊಂದು ದಿವಸ ನಮ್ಮಿಂದ ಹೊರಗೆ ಹೋಗ್ತಾರೆ ಅಂತ ನಾವು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಹಂಗಾಗಿ ನಮ್ಮ ಸಹಕಾರದಿಂದ ಆ ಜಿಲ್ಲೆ ಕೂಡ ಬಹಳಷ್ಟು ಅಭಿವೃದ್ಧಿ ಆಯ್ತು. ದಿಢೀರ್ನೆ ವಿಭಜನೆ ಆಗ್ಬೇಕಾದಂತ ಸಂದರ್ಭ ಬಂದಾಗ ನಾವು ಏನು ಇಲ್ಲದೆ ಆಗ್ಬಿಟ್ಟಿದ್ವಿ ಕೋಲಾರ ಜಿಲ್ಲೆ. ಅಂತ ಸಂದರ್ಭದಲ್ಲಿ ನಂಜೇಗೌಡಣ್ಣ, ಜಯಸಿಂಹಣ್ಣ ಮತ್ತು ಅವತ್ತಿದ್ದಂತ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರ ಸಹಕಾರದೊಂದಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಬಹಳಷ್ಟು ಎಲ್ಲರೂ ಕೋಲಾರದ ಹಾಲು ಒಕ್ಕೂಟದ ಕಡೆ ನೋಡೋ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅದು 185 ಕೋಟಿ ವೆಚ್ಚದಲ್ಲಿ ಮೆಗಾ ಡೈರಿ, ಸುಮಾರು 60 ಕೋಟಿ ವೆಚ್ಚದಲ್ಲಿ ಸೋಲಾರ್ ಘಟಕ, ಅದೇ ರೀತಿ ಚಿಂತಾಮಣಿಯಲ್ಲಿ ಸುಮಾರು 60 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಇವತ್ತು ಐಸ್ ಕ್ರೀಮ್ ಘಟಕ, ಇವೆಲ್ಲ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳಿಗೆ ಪ್ರತ್ಯೇಕವಾಗಿ KMF ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಹಾಸ್ಟೆಲ್ ನಡೆಸ್ತಿದ್ರೆ, ಈ ಎರಡೂ ಜಿಲ್ಲೆ ಅವಿಭಾಜ್ಯ ಜಿಲ್ಲೆಯಲ್ಲಿ ರೈತರ ಮಕ್ಕಳು ಇವತ್ತು ಹಾಲು ಉತ್ಪಾದಕರ ಮಕ್ಕಳಿಗೆ ಬೆಂಗಳೂರು ಹತ್ತಿರದಿಂದ ಇರೋದ್ರಿಂದ ಎಲ್ಲಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಎಲ್ಲ ಬೆಂಗಳೂರಿಗೆ ಹೋಗ್ತಾರೆ. ಅದರಲ್ಲಿ ನಮ್ಮ ಹೆಣ್ಮಕ್ಳು ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಹಾಸ್ಟೆಲ್ ಮಾಡಬೇಕು ಅಂತೇಳಿ ಅದು ಕೂಡ ಇವತ್ತು ಮಾಡಿದ್ದಾರೆ. ಮತ್ತು ಸರ್ಕಾರದಿಂದ ಸುಮಾರು 12,000 ಅಡಿ ಯಲಂಕದ ಬಳಿ ಸೈಟು ಕೂಡ ಮಂಜೂರು ಮಾಡಿಸ್ಕೊಂಡಿದ್ದಾರೆ. ಹಿಂದೆ ಪರಮೇಶ್ವರ್ ಸಾಹೇಬರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಬಹುಶಃ ಇವತ್ತು ಅದರ ವ್ಯಾಲ್ಯೂವೇ ಸುಮಾರು ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂ ಬೆಂಗಳೂರಿನ ಯಲಂಕದಲ್ಲಿ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ಇವರಿಗೆ ಇನ್ನೂ ದೇವರು ನಂಜೇಗೌಡರ ಆದಿಯಾಗಿ ನಮ್ಮೆಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಅನ್ವೇಷ್ ಅಣ್ಣ, ರಮೇಶು, ಶಂಶೀರು, ಜಯಸಿಂಹಣ್ಣ ಮತ್ತೆ ನಮ್ಮ ಶ್ರೀನಿವಾಸು, ಕಾಂತಕ್ಕ ಎಲ್ಲರೂ ಕೂಡ ಭಗವಂತ ಹೆಚ್ಚು ಆಯುಷು ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ, ನಿಮ್ಮೆಲ್ಲ ಒಗ್ಗಟ್ಟು. ಯಾಕಂದ್ರೆ ಜಯಸಿಂಹಣ್ಣ ನಂಜೇಗೌಡರು ಅವಿರೋಧವಾಗಿ ಆಯ್ಕೆ ಆದಂಗೆ ಜಯಸಿಂಹಣ್ಣನು ಆಗ್ಬೇಕಾಗಿತ್ತು. ನಿಮ್ಮ ಅಪೇಕ್ಷೆ ಕೂಡ ಇತ್ತು, ನಮ್ಮ ಅಪೇಕ್ಷೆ ಕೂಡ ಅದೇ ಆಗಿತ್ತು. ಜಯಸಿಂಹಣ್ಣ ಮೇಲೆ ಯಾರು ಚುನಾವಣೆಗೆ ನಿಲ್ಲೋದಿಲ್ಲ. ಯಾಕಂದ್ರೆ ಅಜಾತ ಶತ್ರು, ಯಾರು ವಿರೋಧಿಗಳೇ ಇಲ್ಲ, ರಾಜಕಾರಣನೇ ಇಲ್ಲ. ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ರಾಜಕಾರಣ ಮಾಡೋದಿಲ್ಲ. ಹಾಲಿನ ಪಾರ್ಟಿ. ಹಾಗಾಗಿ ಅದೇ ಹಾಲಿನ ಪಾರ್ಟಿ, ಹಾಲು ಪಾರ್ಟಿ. ನೀವ್ ಹೇಳಿದ್ದು ಇವಾಗ ಅವ್ರು ಹೇಳ್ತಾವ್ರ ಪಾಪ, ನಿಮ್ಮನ್ನ ಅವರು ಅನುಸರಿಸ್ತಾ ಇದ್ದಾರೆ. ಹಂಗಾಗಿ ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ. ಆದ್ರೆ ಕಾರಣ ಗೊತ್ತಿಲ್ಲ, ಯಾಕೆ ಜಯಸಿಂಹಣ್ಣನ ಮೇಲೆ ಆ ಕ್ರೋಧ, ಆಕ್ರೋಶ, ಆ ದ್ವೇಷ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಆದ್ರೂ ಕೂಡ ಚುನಾವಣೆ ನಡೆಸಿದ್ರು. ಯಾರೇ ಚುನಾವಣೆ ನಡೆಸಿದ್ರು ಕೂಡ ಅವರಿಂದ ಯಾರೇ ಇದ್ರು ಕೂಡ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರಿದಾರಲ್ಲ, ನಾವಿದ್ದೇವೆ ನಿಮ್ ಜೊತೆ ಅಂತೇಳಿ ಒಂದೇ ಒಂದು ಪೈಸೆ ಕೂಡ ತೆಗೆದುಕೊಳ್ಳದೆ ಇವತ್ತು ವೋಟ್ ಹಾಕಿ ಇಡೀ ಜಿಲ್ಲೆಯಲ್ಲಿ ದಾಖಲೆ ಮತಗಳಿಂದ ಗೆಲ್ಸಿದ್ದಾರೆ. ರಮೇಶ್ ಹೇಳ್ತಾ ನಂದೊಂದು ವೋಟ್ ಜಾಸ್ತಿ ಅಂತಾನೆ, ಆದ್ರೆ ಪರ್ಸೆಂಟೇಜ್ ಲೆಕ್ಕ ತಗೊಂಡ್ರೆ ವೋಟ್ ಹಾಕಿರ್ತಕ್ಕಂಥ ಪೋಲ್ ಆಗಿರ್ತಕ್ಕಂಥ ವೋಟ್ ಅಲ್ಲಿ 99% ಜಯಸಿಂಹಣ್ಣನಿಗೆ ಹಾಕಿದ್ದಾರೆ. ಮಾಡಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದ್ವಿ. ಅಣ್ಣ ಅವ್ರು ಹೇಳಿದ್ರು, ಜಯಸಿಂಹಣ್ಣ ಅವರು 1 ರೂಪಾಯಿ ತಗೊಳ್ದೆ, ಏನೂ ಇಲ್ಲದೆ ನನಗೆ ಓಟ್ ಹಾಕಿ ನನ್ನನ್ನು ಗೆಲ್ಲಿಸಿ
ಇವತ್ತು ನಮ್ಗೇನೂ ನಮ್ಮನ್ನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿ ಕರ್ಕೊಂಡು ಬಂದು ನಮ್ಮ ತೋಟದಲ್ಲಿ ನಮ್ಗೆ ಊಟನೂ ಅವರೇ ಆಗ್ತಾ ಇದ್ದಾರೆ ಅಂದರೆ ನಮ್ಮ ಅಧ್ಯಕ್ಷರುಗಳು ಸೆಕ್ರೆಟರೀಸ್ ಅಂದರೆ ನನಗೆ ಸಂತೋಷ ಆಗ್ತಾ ಇದೆ ಅಂತ ಆನಂದ ಕಣ್ಣಲ್ಲಿ ನೀರು ಬಂತು. ಅಂದರೆ ಅದು ಕಷ್ಟಕ್ಕೆ ಹತ್ತಿರೋದಲ್ಲ, ಸಂತೋಷ ನಿಮ್ಮನ್ನು ನೋಡಿ ಖುಷಿಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ಬಂತು. ಖುಷಿ ಒಂದೊಂದು ಡ್ರಾಪಲ್ಲೂ ನೀವು ಒಬ್ಬೊಬ್ಬರು ಕಾಣಿಸ್ತೀರಾ ಇಲ್ಲಿ ಇರುವಂಥ ಅಧ್ಯಕ್ಷ. ಯಾಕಂದ್ರೆ ಅವ್ರು ಓಟ್ ಹಾಕಿದ್ದೀರಲ್ಲ, ನೀವು ಓಟ್ ಹಾಕಿ ಗೆಲ್ಸಿದ್ದೀರಲ್ಲ, ಒಬ್ಬೊಬ್ಬರು ಕಾಣಿಸ್ತೀರಾ. ಯಾರು ಅಷ್ಟು ಈಸಿಯಾಗಿ 8ನೇ ಸತಿ ಡೈರೆಕ್ಟರ್ ಆಗಬೇಕಂದ್ರೆ ಈಸಿಯಾಗಿ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ ಯಾರೂ. ಅಷ್ಟು ಕಷ್ಟ ಆಗುತ್ತೆ ಈಸಿ ಇದಾಗೋದಕ್ಕೆ. ಅಂದರೆ ನೀವೆಲ್ಲ ಅಷ್ಟು ಚೆನ್ನಾಗಿ ಅವರು ನಿಮ್ಗೆ ಅದೇ ರೀತಿಯಲ್ಲಿ ನೋಡ್ಕೊಂಡಿರ್ತಾರೆ, ನೀವು ಅದೇ ರೀತಿಯಲ್ಲಿ ಅವ್ರು ನೋಡ್ಕೊಂಡಿದ್ದೀರಾ. ನಿರಂತರವಾಗಿ ಇದು ಬರಲಿ. ಇನ್ನೊಂದು ಮುಖ್ಯವಾಗಿ ಏನು ಅಂದರೆ, ಇದು ರೈತರಿಗೆ ಸಂಬಂಧಪಟ್ಟಿದ್ದಂಥ ಒಂದು ಸಂಸ್ಥೆ ಇದೆ, ರೈತರ ಸಂಬಂಧಪಟ್ಟಿದ್ದಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನೀವೆಲ್ಲ ಇರೋದ್ರಿಂದ ರೈತರಿಗಿನ್ನ ಹೆಚ್ಚಿಗೆ ಉಪಯೋಗ ಆಗಲಿ, ಇನ್ನು ಹೆಚ್ಚಿಗೆ ಡೈರಿಗಳು ಮಾಡಿ, ಹೆಚ್ಚಿಗೆ ಜನಗಳಿಗೆ DCC ಬ್ಯಾಂಕ್ ಇತ್ತದ್ರಿಂದ ಹಸುಗಳನ್ನು ಲೋನ್ ಕೊಡಿಸಿ ಹಾಲು ಶೇಖರಣೆ ಮಾಡುವಂಥದ್ದನ್ನು ಜಾಸ್ತಿ ಮಾಡಿ, ಅದನ್ನು ಜಾಸ್ತಿ ಮಾಡಿ ಹೆಚ್ಚಿಗೆ ರೈತರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡಬೇಕು. ನಾನು ನಮ್ಮೂರ ಪಕ್ಕದಲ್ಲಿ ಅನಳ್ಳಿ ಅಂತಿದೆ, ಹಾಲಕ್ಕಿರೋರು 6 ಹಸು ಮಾಡ್ಕೊಂಡಿದ್ದಾರೆ. ನಾನು ಏನು ಇವತ್ತು ಅನಳ್ಳಿ ಡೈರಿ ನಮ್ಮೂರ ಪಕ್ಕದಲ್ಲಿರ್ತಕ್ಕ ಅನಳ್ಳಿ ಡೈರಿನಲ್ಲಿ ಆಗಿದೆಯೋ ಆ ರೀತಿಯಲ್ಲಿ ನಿಮ್ಮ ಏರಿಯಾದಲ್ಲೂ ನಿಮ್ಮ ಡೈರಿಗಳು ಆಗುವಂಥ ಇದನ್ನು ಮಾಡಬೇಕು ಅಂತಂದರೆ ನೀವು ಹೆಚ್ಚಿಗೆ ಲೋನ್ ಕೊಡಿಸ್ಬೇಕು, ಹೆಚ್ಚಿಗೆ ಪ್ರೋತ್ಸಾಹಿಸಬೇಕು. ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಅವ್ರ ಮನೆ ಬಾಗಿಲಿಗೆ ತಲುಪಿಸ್ಬೇಕು. ನೀವು ಈ ಕೆಲಸ ಮಾಡಿದ್ರೆ ನಮ್ಮ ರೈತರು ಇನ್ನೂ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ, ಇವತ್ತು ನನ್ನನ್ನು ನಮ್ಮ ಜಯಸಿಂಹಣ್ಣ ಅವರು ಕರೆದು ನನಗೆ ಆಶೀರ್ವಾದ ಮಾಡಿದರು. 2013ರಲ್ಲಿ ಇವರನ್ನ ಜೊತೆಯಲ್ಲಿ ಇಟ್ಕೊಂಡು ನನ್ನೆಲ್ಲ ಎಲೆಕ್ಷನ್ ಮಾಡಿದ್ರು. ಎಲ್ಲ ಇವ್ರ ಮಕ್ಕಳು ಸಮೇತವಾಗಿ ಸೇರಿ ಎಲೆಕ್ಷನ್ ಮಾಡಿದ್ರು. ಯಾವತ್ತು ನಾವು ನಿಮ್ಮ ಹತ್ರ ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಾಗೆ ಇರ್ತೀವಿ ಅಂತ ಹೇಳ್ತಾ, ಮುಖ್ಯವಾಗಿ ಪತ್ರಕರ್ತರು ಬಂದಿದ್ದೀರಾ, ನಮಸ್ಕಾರ, ಒಳ್ಳೆ ನ್ಯೂಸ್ ಮಾಡಿ. ಪತ್ರಕರ್ತರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಆಯ್ತು. ಇವತ್ತಿನ ದಿವಸ ಈ ಕ್ಷೇತ್ರದಲ್ಲಿ ಇಷ್ಟೆಲ್ಲ ನಾವು ಮಾಡಬೇಕಾಗಿದ್ರೆ ನಮ್ಮ ನಂಜೇಗೌಡಣ್ಣ ಅವರಂತೂ ಒಂದು ಶಕ್ತಿ ಇದ್ದಂಗೆ ಇದ್ರು. ಯಾಕಂದರೆ ನಾನು ಹುಡ್ದಾಗಿಂದ ರಾಜಕಾರಣ ಮಾಡಿದ್ದೀನಿ. ನಮ್ಮ ಅಮ್ಮನಿಗೆ ನರ್ಸ್ ಕೇಳ್ದತ್ತೆ, ನಿಮ್ಮ ಮಗ ಹುಟ್ಟಿದ ತಕ್ಷಣ ನಮ್ಮ ಕಬಡ್ಡಿ 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 ಅಂತವನೇ ಅಂತ. ಹಾಗೆ ಹುಡ್ದಾಗಿಂದ ಕಬಡ್ಡಿ ಆಡ್ಕೊಂಬಂದಿರೋದು ನಾವು, ಹೊಸ್ದಾಗೇನು ಆಡ್ತಾ ಇಲ್ಲ. ಅದ್ರ ಹಣೆ ಬರ ಇರಬೇಕು. ಏನಾಗಬೇಕಾಗಿದ್ರು ಮೇಲ್ನೊಬ್ಬವನೇ ಅವ್ನು ನಮ್ಗೆ ಹಣೆ ಬರ ಬರ್ದಿದ್ರೇನೆ ಅದಾಗೋದು. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಇವತ್ತಿನ ದಿವಸ 8 ಸಾರಿ ಸತತವಾಗಿ ನೀವು ಗೆಲ್ಸ್ಕೊಂಬಂದಿದ್ದೀರಿ. ಇವತ್ತರೆಗೂ ಎಲ್ಲರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಈ ಕಾಲದಲ್ಲೂ ಇಂಥ ಜನ ಅವರ ಅಂತ ಅದು ಅರ್ಥನೇ ಆಗೋಲ್ಲ. ಇದಾರ ಇಂಥ ಜನ ಅಂತ ತಿಳ್ಕೊಂಡು ನೋವಲ್ಲ. ಇದು ಸಂತೋಷ. ಇಷ್ಟು ಜನ ಅವ್ರು ಎಷ್ಟು ತೊಂದರೆಗಳು ಕೊಟ್ರು ನಮ್ಮ ಹಿಂದೆನೇ ಇದಾರಲ್ಲ. ಇವತ್ತು ಫಂಕ್ಷನ್ ಅರೇಂಜ್ ಮಾಡೋದಕ್ಕೂ ಏನಯ್ಯ, ದುಡ್ಡುಗಳು ಏನಯ್ಯ, ಎಸಯ್ಯ, ಊಟದ್ದು ಏನಯ್ಯ, ಎಷ್ಟಪ್ಪ ಬೇಕಾ, ನಾನು ದುಡ್ಡು ಕೊಡ್ತೀನಿ ಅಂದ್ರೆ ನಾಳೆ ಹೇಳ್ತೀವಿ ಅಂದ್ಕೊಂಡೆ ಅವ್ರು ಇವಾಗವರೆಗೂ. ಒಬ್ಬರು ದೇವರ ಸತ್ಯವಾಗ್ಲೂ ₹1 ತಗೊಂಡಿಲ್ಲ ನನ್ನ ಹತ್ರ. ಅಲ್ಲ, ಇಂಥ ಜನ ಸಿಗ್ತಾರ? ನನ್ಗೆ ಬಹುಶಃ ಅನ್ನಿಸ್ತದೆ ಮರುಜನ್ಮ ಅವೆಲ್ಲ ಯಾರಿಗೂ ಗೊತ್ತಿಲ್ಲ, ಎಲ್ಲ ಸುಳ್ಳವೆಲ್ಲ. ಏನಿದ್ರೆ ನೀವು ನನಗೆ ಮಾಡಿರೋ ನಾನು ಈ ಜನ್ಮದಲ್ಲೇ ತೀರಿಸ್ಬಿಟ್ಟು ಹೋಗ್ಬೇಕು. ನಾನು ಆ ದೇವ್ರನ್ನ ಒಂದೇ ಒಂದು ಕೇಳ್ಕೊಳ್ಳೋದು, ನಾನು ನಿಮ್ಮ ಋಣನ ತೀರಿಸೋವರೆಗೂ ನಾನು ಇಟ್ಟಿರಲಿ. ಆ ಋಣ ತೀರ್ಬೇಕು. ಇಲ್ಲದೆ ಇದ್ರೆ ಈ ಮಕ್ಕಳು ಸ್ಕೂಲ್ಗೆ ಬ್ಯಾಗ್ ಅಂತ ಹಾಕೊಂಡು ಹೋಗ್ತಾರೆ, ಅದರಲ್ಲಿ ಬುಕ್ಗಳು ಇಟ್ಕೊಂಡು ಹೋಗ್ತಾರೆ. ನಾವು ಕರ್ಮಗಳು ಇಟ್ಕೊಂಡು ಹೋಗ್ಬೇಕಾಗುತ್ತದೆ. ಆ ಕರ್ಮಗಳು ನಾವು ಯಾವತ್ತೂ ಒಂದು ಯಾರನ್ನ ನಮಗೆ ಸಹಾಯ ಮಾಡಿದ್ರೆ ಅದನ್ನ ತೀರಿಸುವಂಥ ಶಕ್ತಿ ದೇವ್ರು ನನಗೆ ಕೊಡಲಿ. ಅದು ಈ ಜನ್ಮದಲ್ಲೇ ಮುಗೀಲಿ ಅಂತ ದೇವ್ರನ್ನ ನಾನು ಬೇಡ್ಕೊಳ್ತಾ, ಇವತ್ತು ಇವೆಲ್ಲ ನಮ್ಮ ಜೊತೆ ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ನಮ್ಮ ಅಂಜಲಿ ಸೋಮಣ್ಣವ್ರನ್ನು ಗೆಲ್ಸ್ಕೊಟ್ಟಿದ್ದೀರಿ. ಧೈರ್ಯವಾಗಿ ನಮ್ಮ ಅಧ್ಯಕ್ಷರು ಇದ್ದಿದ್ದಕ್ಕೆ ನಮ್ಗೆ ಇನ್ನೂ ಧೈರ್ಯ ಆಯಿತು. ಜೊತೆಗೆ ಇವರು ಜೋಡೆತ್ತಿಗಳ ಪಕ್ಕದಲ್ಲಿ ನಮ್ಮ
ಮಂಜನ್ ಜೊತೆ ಫೋಟೋಗಳು ಇಟ್ಸ್ಕೊಬೇಕಂತ ಬಲೆ ಕನೆಕ್ಷನ್ ಎಲ್ಲರೂ ಮಂಜನ್ ಜೊತೆ ಫೋಟೋ ಪಟ್ಕೊಂಡು ಇಟ್ಸ್ಕೊಂಬಂದ್ರೆ ಸಿಂಗಲ್ ಫೋಟೋ ಕಾವಲ್ಲ ಅಂತ ಏನೋ ಗೊತ್ತಿಲ್ಲ. ನಿಮ್ಮ ಪ್ರಭಾವ ಹಂಗೈತೆ ನಮ್ಮಲ್ಲೂ. ದೇವರಲ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳಲ್ಲ. ನಿಮ್ಮ ಋಣ ನಾನು ತೀರಿಸೋದಷ್ಟು ಆಯಸ್ಸು ನನಗೆ ಕೊಟ್ಟಿರಲಿ ಅಂತ ಕೇಳ್ಕೊಳ್ತಾ, ಇವತ್ತು ನಂಜೇಗೌಡನವರು ಅವ್ರಿಗೆ ಹೇಳಿದ್ದು ನಾವು ಟೈಮ್ ಪ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀವಿ. ನಾವು ಅಧ್ಯಕ್ಷರು ಸೆಕ್ರೆಟರಿಗಳಿಗೂ ಇವತ್ತು ಇಲ್ಲಿ ಕರೆಸಿ ಓಟು ಕಾಸು ತಗೊಂಡೆ ಓಟು ಹಾಕ್ಬಿಟ್ಟು ಊಟನೂ ಹಾಕ್ಸ್ತಾ ಇದ್ದಾರೆ. ಸನ್ಮಾನ ಮಾಡಿದ್ದೀರಿ. ನಿಮ್ಮಂಥ ಜನ ಇನ್ನೂ ಭಾಳ ಜನ ಹುಟ್ಲಿ, ಈ ದೇಶಕ್ಕೆ ನಿಮ್ಮಂಥವ್ರು ಬೇಕಾಗಿದೆ ಅಂತ ಹೇಳ್ತಾ ಇವತ್ತು ನನ್ನನ್ನು 8ನೇ ಸಾರಿ ಎಲೆಕ್ಟ್ ಮಾಡಿರೋದಕ್ಕೆ ನಮ್ಮೆಲ್ರಿಗೂ ನನ್ನ ಧನ್ಯವಾದಗಳು. ಏನು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಶಾಸಕರಾದಂಥ ನಂಜೇಗೌಡರು, ಕೋಲಾರ ಶಾಸಕರಾದ ಮಂಜಣ್ಣವರು, ಅನಿಲ್ ಅಣ್ಣವರು, ಎಲ್ಲ ಹಾಲು ಒಕ್ಕೂಟದ ನಿರ್ದೇಶಕರು, ಬಹುಶಃ ಇಲ್ಲಿ ಮಾತಾಡಿದವರು ಎಲ್ಲ ಮರ್ತ್ಬಿಟ್ಟಾರೆ. ಈ ನೆಲಕ್ಕೆ ಒಂದು ಪವರ್ ಇದೆ. ಏನ ಪವರ್ ಅಂತ ಅದಕ್ಕೆ ಹಸುಗಳು ತಗೊಂಡ್ಬಂದು ಡೈರಿ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅವರು. ನಾವು ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದ ಜೊತೆಗೆ ಇವತ್ತು 8 ಸಾರಿ ನೀವು ಆಯ್ಕೆ ಮಾಡೋಕ್ಕೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ರೆ ಅವ್ರ ಕಣ್ಣಲ್ಲಿ ನೀರು ಬಂತು. ಅವ್ರು ಸುಮ್ಮನೆ ಬರೋಕ್ಕಾಗಲ್ಲ. ನಿಮಗೆ ಅವ್ರಿಗೆ ಇರತಕ್ಕಂಥ ಬಾಂಧವ್ಯ. ಮತ್ತು ನಾವಿಲ್ಲಿ ಬಂದು ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ಪ್ರೀತಿ ವಿಶ್ವಾಸ ನಮ್ಮನ್ನು ಗೆಲ್ಸಿ. ನಮ್ಮ ಅಧ್ಯಕ್ಷರಾದ ನಂಜೇಗೌಡರು ಮತ್ತು ನಮ್ಮ ಗೋಪಣ್ಣವರು, ಗೋಪಣ್ಣವರು ಇವತ್ತು ಅವ್ರು ಇಲ್ಲದವರೆ ನಾವು ನಿರ್ದೇಶಕರು ಆಗ್ತಾ ಇರಲಿಲ್ಲ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ. ನಿಮ್ಮೆಲ್ಲರಿಗೂ ನಾವು ಇರೋ ತನಕ ಕೃತಜ್ಞತೆಯಾಗಿ ನಿಮಗೆಲ್ಲ ಸಹಾಯ ಮಾಡಿ ನಾವು ಬಂಗಾರಪೇಟೆಯಲ್ಲಿ 2ನೇ ಬಾರಿ ಗೆಲ್ಲಬೇಕಾದ್ರೆ ನಮ್ಮ ಅಧ್ಯಕ್ಷರು ಹೇಳ್ತೀವಿ, ಅಧ್ಯಕ್ಷರಾದಂಥ ನಮ್ಮ ನಂಜೇಗೌಡನವರು ಹಾಗೂ ನಮ್ಮ ಜಯಸಿಂಹಣ್ಣವರು ತುಂಬನೇ ಕಷ್ಟಪಟ್ಟು ಎಲ್ಲ ರೂಲ್ಸ್ಗೆ ಸೇರಿ ಕಷ್ಟಪಟ್ಟು ನನ್ನನ್ನು ಗೆಲ್ಲಿಸಿದ್ದಾರೆ, ಸಹಾಯ ಮಾಡಿದ್ದಾರೆ ನನಗೆ ಹಾಗೂ ನಮ್ಮ ಕುಟುಂಬದವರು. ಮತ್ತು ಎಷ್ಟೇ ಕಷ್ಟ ಆದರೂ ನಮ್ಮ ಬಂಗಾರಪೇಟೆ KGF ತಾಲೂಕಿನ ಹಾಲು ಒಕ್ಕೂಟದ ಮಹಿಳಾ ಅಧ್ಯಕ್ಷರುಗಳು ಒಂದು ವಾರ ಮನೆಯ ಮಕ್ಕಳನ್ನೆಲ್ಲ ಬಿಟ್ಟು ಸಂಸಾರ ಬಿಟ್ಟು ಬಂದು ನನ್ನ ಜೊತೆಯಲ್ಲಿ ಸಹಕರಿಸಿ ನನ್ನ 2ನೇ ಬಾರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.